ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋ ಟ್ಯಾಗ್ ಲೈನ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನಪ್ಪಾ ಅಂದ್ರೆ, ಜಂಟಿಗಳ ಕಾನ್ಸೆಪ್ಟ್ ಕಂಪ್ಲೀಟ್ ಆದ್ರೂ ಸಹ ಸ್ಪರ್ಧಿಗಳ ತಲೆಯಲ್ಲಿ ಇನ್ನೂ ಅದೇನೇ ಇದೆಯಾ ಅನ್ನೋ ತರ ಇಲ್ಲಿ ಟ್ಯಾಗ್ ಲೈನ್ ಮೂಲಕ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸ್ಪರ್ಧಿಗಳ ಬಿಹೇವಿಯರ್ ಸಹ ಇನ್ನ ಜಂಟಿಗಳಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಆ ಒಂದು ವಿಚಾರದಲ್ಲಿ ಈಗ ಪ್ರೋಮೋದಲ್ಲಿ ಏನೆಲ್ಲ ಇನ್ನ ಮಾತುಕತೆಗಳು, ಯಾರು ಏನ್ ಮಾತಾಡ್ತಾ ಇದಾರೆ, ಯಾರು ಸರಿ ಅನಿಸ್ತಾ ಇದಾರೆ, ಯಾರು ತಪ್ಪು ಅನಿಸ್ತಾ ಇದಾರೆ ಅಂತ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದಾರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನೀವೆಲ್ಲರೂ ಸಹ ನಿನ್ನೆ ನಡೆದಂತ ನಾಮಿನೇಷನ್ ಪ್ರೋಸೆಸ್ ನ ಅರ್ಧ ಭಾಗ ಎಪಿಸೋಡ್ ನಲ್ಲಿ ನೋಡಿದೀರಾ. ಸೊ ಅದರ ಮುಂದುವರೆದ ಭಾಗದಂತೆ ಇಲ್ಲಿ ರಾಶಿಕ್ ಅವರು ಕಾವ್ಯ ಅವ್ರನ್ನ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಸೊ ನಾಮಿನೇಷನ್ ಮಾಡ್ಬೇಕಾದ್ರೆ ಕೊಡ್ತಾರಂತ ರೀಸನ್ ಏನಪ್ಪಾ ಅಂದ್ರೆ, ಧನುಷ್ ಅವ್ರು ಈಗಾಗಲೇ ಏನು 1 to 11 ಒಂದು ಪೊಸಿಷನ್ ಇಡ್ಬೇಕಾಯ್ತು ಬಿಗ್ ಬಾಸ್ ಮನೆಯಲ್ಲಿ. ಸೊ ಆ ಒಂದು ವಿಚಾರದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಕಾವ್ಯ ಅವ್ರನ್ನ ನಿಲ್ಲಿಸ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಪರವಾಗಿ ಅವ್ರು ಸ್ಟ್ಯಾಂಡ್ ತಗೊಳ್ತಾರೆ. ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲೂ ಸಹ ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಒಂದು ರೀಸನ್ ಹೇಳಿದ್ರು. ಸೊ ಆ ಒಂದು ರೀಸನ್ ನ ಇಲ್ಲಿ ನಾಮಿನೇಷನ್ ಅಲ್ಲಿ ಕೊಡ್ತಾ ಇದ್ದಾರೆ ರಾಶಿಕ್ ಅವರು. ಅದೇನಪ್ಪಾ ಅಂದ್ರೆ, ಕಾವ್ಯ ಅವರು ಸ್ಟ್ಯಾಂಡ್ ತಗೊಳ್ತಾರಂತೆ, ಬಟ್ ನಾನ್ ನೋಡ್ದಂಗೆ ಅವ್ರ ಸ್ನೇಹಿತರಿಗೆ ಬಿಟ್ಟು ಬೇರೆ ಯಾರಿಗೂ ಅವ್ರು ಸ್ಟ್ಯಾಂಡೇ ತಗೊಂಡಿಲ್ಲ ಅನ್ನೋ ತರ ಇಲ್ಲಿ ರಾಶಿಕ್ ಅವ್ರು ಮಾತಾಡ್ತಾ ಇದಾರೆ. ಅಂಡ್ ಅಲ್ಲಿ ಕಾವ್ಯ ಅವ್ರ ಕಡೆಯಿಂದ ಸರಿಯಾದಂತ ರಿಪ್ಲೈನ ಬರ್ತಾ ಇದೆ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರೂ ನಿಜವಾಗ್ಲೂ ಕೇಪಬಿಲಿಟಿ ಇದ್ರೆ, ಇಲ್ಲಾಂದ್ರೆ ಯೋಗ್ಯತೆ ಇದ್ರೆ, ನೀವು ಒಂದು ಫ್ರೆಂಡ್ಶಿಪ್ ನ ಬೆಳೆಸ್ಕೊಂಡು ನೋಡಿ. ಬೇರೆಯವ್ರು ಯಾರಾದ್ರೂ ಒಂದು ಫ್ರೆಂಡ್ಶಿಪ್ ಜೋನ್ ಅಲ್ಲಿ ಇದಾರೆ, ಒಂದ್ ಒಳ್ಳೆ ಬಾಂಧವ್ಯದಲ್ಲಿ ಇದಾರೆ ಅಂದ್ರೆ ಅವ್ರನ್ನ ಯಾಕೆ ಕೆಡ್ಸೋದಕ್ಕೆ ಪ್ರಯತ್ನ ಪಡ್ತೀರಾ ಅನ್ನೋ ತರ ಇಲ್ಲಿ ಕಾವ್ಯ ಕಡೆಯಿಂದ ಉತ್ತರ ಬರ್ತಾ ಇದೆ. ಇದು ಎಕ್ಸಲೆಂಟ್ ಆಗಿರೋಂತ ಒಂದು ಉತ್ತರ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ, ಇಲ್ಲಿ ನಾಮಿನೇಷನ್ ಪ್ರೋಸೆಸ್ ಅನ್ನೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂತ ಪ್ರೋಸೆಸ್. ಸೊ ಈ ಒಂದು ವಿಚಾರದಲ್ಲಿ ರಾಶಿಕ್ ಅವ್ರು ಕೊಡ್ಬೇಕಂತ ರೀಸನ್ ಏನಿದೆ, ಇಂಡಿವಿಜುವಲ್ ಆಗಿ ಯಾಕೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಡೋದಕ್ಕೆ ಅರ್ಹತೆ ಇಲ್ಲ, ಅವ್ರ ಬಿಹೇವಿಯರ್ ಯಾವ ತರ ಇದೆ, ಅವ್ರ ವ್ಯಕ್ತಿತ್ವ ಯಾವ ತರ ಇದೆ ಅನ್ನೋ ತರ ಕೊಡ್ಬೇಕು. ಇಲ್ಲಿ ಧನುಷ್ ಅವ್ರನ್ನ ನಂಬರ್ 1 ಸ್ಥಾನದಲ್ಲಿ ನಿಲ್ಸ್ಬೇಕಾದ್ರೆ ಕೊಟ್ಟಂತ ಎಲ್ಲರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೆ ಅನ್ನೋ ಒಂದು ರೀಸನ್ ಏನಿದೆ, ಅದನ್ನ ನಾಮಿನೇಷನ್ ಕೊಡೋದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ, ಈಗ ಬಿಗ್ ಬಾಸ್ ಈ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಅವಕಾಶ ಮಾಡ್ಕೊಟ್ಟಿದ್ರು, ಅವ್ರದೇ ಆದಂತಹ ಒಂದು ಮಾತನ್ನ ಮಾತಾಡ್ಬೋದಾಯ್ತು. ಧನುಷ್ ಅವ್ರು ಏನೋ ಒಂದು ರ್ಯಾಂಕಿಂಗ್ ನ ಕೊಟ್ಟಿದ್ರು, ಆ ರ್ಯಾಂಕಿಂಗ್ ನ ಕುರಿತಾಗಿ ಅಸಮಾಧಾನ ಎಕ್ಸ್ಪ್ರೆಸ್ ಮಾಡ್ಬೋದಾಯ್ತು. ಸೊ ಆ ಒಂದು ಸಂದರ್ಭದಲ್ಲಿ ಕಾವ್ಯ ಅವ್ರು ಯಾರ ಪರಗೂ ಸ್ಟ್ಯಾಂಡ್ ತಗೊಂಡಿರೋದು ನಾನು ನೋಡಿಲ್ಲ, ಅದು ಇದಂತ ಇವರು ಸಹ ಮಾತಾಡಿದ್ದಾರೆ. ಅಂಡ್ ಇನ್ನೂ ಸಹ ಜಾಸ್ತಿನೇ ಮಾತಾಡ್ಬೋದಾಯ್ತು ಆ ಒಂದು ಸಂದರ್ಭದಲ್ಲಿ. ಬಟ್ ಅಲ್ಲಿ ಮಾತಾಡ್ಬೇಕಾಗಿರುವಂತ ಒಂದು ಮಾತನ್ನ ತಗೊಂಡ್ಬಂದು ನಾಮಿನೇಷನ್ ವಿಚಾರದಲ್ಲಿ ನಾನು ಯಾರಿಗೂ ಅವ್ರು ಸ್ಟ್ಯಾಂಡ್ ತಗೊಂಡಿರೋದೇ ನೋಡಿಲ್ಲ, ಕೇವಲ ಸ್ನೇಹಿತನಿಗೆ ಮಾತ್ರ ಸ್ಟ್ಯಾಂಡ್ ತಗೊಂಡಿರ ಅಂತ ಅದನ್ನ ರೀಸನ್ ಆಗಿ ಕೊಡೋದು ಸ್ವಲ್ಪ ಅಷ್ಟರ ಮಟ್ಟಿಗೆ ವ್ಯಾಲಿಡ್ ಅಲ್ವೇನೋ. ಬೇರೆ ರೀಸನ್ ಏನಾದ್ರೂ ಸ್ಟ್ರಾಂಗ್ ಆಗಿರೋ ರೀಸನ್ ಕೊಡ್ಬೇಕು ಅಂತ ಹೇಳ್ಬೋದು. ಒಂದನ್ನು ಮಾತ್ರ ಈ ಸೀಸನ್ 12 ಕಂಟೆಸ್ಟೆಂಟ್ ಗಳು ಮರಿತಾ ಇದಾರೆ. ಅದೇನಪ್ಪಾ ಅಂದ್ರೆ, ಜನಗಳಿಗೆ ಇಷ್ಟ ಆಗೋದಾಗ್ಲಿ, ಇಲ್ಲಾಂದ್ರೆ ಜನಗಳಿಂದ ಸ್ವಲ್ಪ ದೂರ ಆಗೋದಾಗ್ಲಿ, ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಅಲ್ಲಿ ಏನ್ ರೀಸನ್ಸ್ ನ ಕೊಡ್ತಾರೆ, ಯಾವ ತರ ವರ್ತನೆ ತೋರಿಸ್ತಾರೆ, ಅದೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಒಂದು ವಿಚಾರದಲ್ಲಿ ಕೇವಲ ರಾಶಿಕಾ ಅಂತಾನೆ ಅಲ್ಲ, ಕೆಲವೊಂದು ಕಂಟೆಸ್ಟೆಂಟ್ ಗಳು ಎಲ್ಲೋ ಒಂದ್ ಕಡೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ವ್ಯಾಲಿಡ್ ಆಗಿರುವಂತ ರೀಸನ್ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಈಗ ಗಿಲ್ಲಿ ಮತ್ತೆ ರಾಶಿಕಾ ಅವ್ರ ಮಧ್ಯೆ ವಾದ ವಿವಾದ ಆಗ್ತಾ ಇರೋದು ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ರಾಶಿಕಾ ಅವರು ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ವಾದ ವಿವಾದ ಏನಾಗ್ತದೆ ಅಂತ ನಾವು ನೋಡೋದಾದ್ರೆ, ಗಿಲ್ಲಿ ಅವ್ರು ಬಂದು ನೀನು ಅಥವಾ ಸೂರಜ್ ಅವ್ರ ಜೊತೆಲಿ ಇರೋದು ಅದು ನಿಮ್ಮ ಕಂಫರ್ಟ್ ಝೋನ್ ಸ್ನೇಹ ಅಂತ ಹೇಳ್ತೀರಾ. ಬೇರೆ ಕಂಟೆಸ್ಟೆಂಟ್ ಗಳು ಏನಾದ್ರೂ ಜೊತೆಯಲ್ಲಿ ಸ್ನೇಹಿತರಾಗಿದ್ರೆ ಅದು ಯಾಕೆ ಕಂಫರ್ಟ್ ಝೋನ್ ಅಲ್ಲ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದಾರೆ. ಎಕ್ಸಲೆಂಟ್ ಆಗಿರುವಂತ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡೋದಾದ್ರೆ ವೀಕ್ಷಕರಿಗೆ ಗಿಲ್ಲಿ ಮತ್ತೆ ಕಾವ್ಯಗಿಂತ ಹೆಚ್ಚಾಗಿ ಸೂರಜ್ ಮತ್ತೆ ರಾಶಿಕ್ ಅವರು ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಅವರ ಸ್ನೇಹಿತರಾಗಿ ಜೊತೆಲಿ ಇದ್ರು ಸಹ ಅವಾಗ ಕಿತ್ತಾಡ್ತಾನೆ ಇರ್ತಾರೆ. ಗಿಲ್ಲಿ ಫ್ಯಾನ್ಸ್ ಗಳು ಕಾವ್ಯ ಅವ್ರನ್ನ ದೂಷಣೆ ಮಾಡ್ತಾ ಇರ್ತಾರೆ, ಕಾವ್ಯ ಫ್ಯಾನ್ಸ್ ಗಿಲ್ಲಿನ ದೂಷಣೆ ಮಾಡ್ತಾರೆ. ಆತರ ಯಾವಾಗ ಜಗಳ ಆಡ್ಕೊಂಡು, ಬಟ್ ಸ್ಟ್ಯಾಂಡ್ ಅಂತ ಬಂದಾಗ, ಒಂದು ಪ್ರಾಬ್ಲಮ್ ಅಂತ ಬಂದಾಗ ಒಬ್ರು ಪರವಾಗಿ ಒಬ್ರು ಸ್ಟ್ಯಾಂಡ್ ತಗೊಳ್ತಾನೆ ಇರ್ತಾರೆ. ಬಟ್ ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ವಿಚಾರ ಅಂತ ನಾವು ನೋಡೋದಾದ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂರಜ್ ಅವ್ರು ಬಿಗ್ ಬಾಸ್ ಮನೆಗೆ ಹೋದಾಗಿಂದನೂ ಸಹ ರಾಶಿಕಾ ಮತ್ತೆ ಸೂರಜ್ ಅವ್ರ ಜೊತೆಲೇ ಕಾಣಿಸ್ಕೊಳ್ತಾ ಇದಾರೆ, ಒಂದು ಜೊತೆಲೇ ಇದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ನೀವು ಜೊತೆಲಿ ಇರ್ಬೇಕಾದ್ರೆ ಅದು ನಿಮ್ಗೆ ಕಂಫರ್ಟ್ ಅನ್ಸೋದಿಲ್ಲ, ಕಂಫರ್ಟ್ ಝೋನ್ ಆಗಿರೋದು. ಬೇರೆ ಕಂಟೆಸ್ಟೆಂಟ್ ಗಳು ಜೊತೆಲಿ ಇರೋದು ನಿಮ್ಗೆ ಯಾಕೆ ಬೇರೆ ತರ ಕಾಣಿಸ್ತಾ ಇದೆ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದಾರೆ. ಎಕ್ಸಲೆಂಟ್ ಆಗಿರೋಂತ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಮುಂದುವರೆದ ಆದಂತೆ, ಇಲ್ಲ ನಾವು ಕಂಫರ್ಟ್ ಝೋನ್ ಅಲ್ಲಿ ಇಲ್ಲ ನಾವು ಸ್ನೇಹಿತರಾಗಿಲ್ಲ ಅಂತ ಹೇಳಿದಂಗಿದ್ದಾರೆ ರಾಶಿಕ್ ಅವರು. ಸೊ ಆ ಒಂದು ವಿಚಾರಕ್ಕೆ ಸೂರಜ್ ಅಣ್ಣನ ಹತ್ರ ಕಾಫಿ ತರಿಸ್ಕೊಳ್ಳಲ್ವಾ, ಬೇರೆ ಏನೋ ಸರ್ವಿಸ್ ಮಾಡಿಸ್ಕೊಳಲ್ವಾ ಅನ್ನೋ ತರ ಇಲ್ಲಿ ಕೇಳ್ತಾ ಇದಾರೆ ಯಾರು, ಗಿಲ್ಲಿ ಅವರು ರಾಶಿಕ್ ಅವ್ರನ್ನ. ಸೊ ಇಲ್ಲಿ ರಾಶಿಕ್ ಅವ್ರು, ಇಲ್ಲ ನಾನು ಮಾಡಿಸ್ಕೊಂಡಿಲ್ಲ, ನೀನ್ ಹೇಳ್ತಾ ಇದೆಯಲ್ಲ, ನೀನ್ ಹೇಳೋದಕ್ಕೆ ಇನ್ಮೇಲಿಂದ ನಾನು ಮಾಡಿಸ್ಕೋತೀನಿ ಸೂರಜ್ ಹತ್ರ, ಇದುವರೆಗೂ ಮಾಡಿಸ್ಕೊಂಡಿಲ್ಲ ಅನ್ನೋ ತರ ಇಲ್ಲಿ ರಾಶಿಕಾ ಕಡೆಯಿಂದ ರಿಪ್ಲೈ ಬರ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಅವರು, ಸೂರಜ್ ಅಣ್ಣ ನಾನು ಏನು ಫನ್ನಿ ವೇಲಿ ಕಾಮಿಡಿಗೆ ಸಪ್ಲೈಯರ್ ಮಾಡ್ಕೊಂಡಿದ್ದೆ ಸೂರಜ್ ಅಣ್ಣನ ಅಂತ ಹೇಳಿದೆ, ಬಟ್ ಏನಣ್ಣ ಈಗ ನೀನು ನಿಜವಾಗ್ಲೂ ಸಪ್ಲೈಯರ್ ಮಾಡ್ಬಿಡ್ತಾ ಇದ್ದಾಳಣ್ಣ ಅನ್ನೋ ತರ ಕಾಮಿಡಿ ವೇಲಿ ಸ್ವಲ್ಪ ಟಾಂಗ್ ಕೊಡೋ ತರ ಮಾತಾಡ್ತಾ ಇದಾರೆ. ಅಂಡ್ ಇಲ್ಲಿ ಕಾವ್ಯ ಫೇಸ್ ನು ತೋರಿಸ್ತಾ ಇದಾರೆ, ಸೂರಜ್ ಫೇಸ್ ನು ಸಹ ನಮಗೆ ಪ್ರೋಮೋದಲ್ಲಿ ತೋರಿಸ್ತಾ ಇದಾರೆ. ಅಂಡ್ ಇಲ್ಲಿ ಟಾಂಗ್ ಕೊಡ್ಬೇಕಾದ್ರೆ ರಾಶಿಕಾ ಅವ್ರ ಕಡೆಯಿಂದ ಸ್ವಲ್ಪ ಈ ಕಾಮಿಡಿ ಎಲ್ಲೂ ಮಾಡಕ್ ಬರ್ಬೇಡಿ, ಎಲ್ಲಂದ್ರಲ್ಲೆಲ್ಲ ಕಾಮಿಡಿ ಮಾಡಕ್ ಬರ್ಬೇಡಿ, ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡಿ ಕಾಮಿಡಿ ಅನ್ನೋ ತರ ಸ್ವಲ್ಪ ರಿಪ್ಲೈ ಬರ್ತಾ ಇದೆ. ಯಾವಾಗ ಸ್ವಲ್ಪ ಟ್ಯಾಂಕ್ ಕೊಡೋ ತರ ರೇಕ್ಸೋ ತರ ಮಾತಾಡ್ತಾ ಇದಾರೆ ಗಿಲ್ಲಿ ಅವರು. ಸೊ ಇಲ್ಲಿ ರಾಶಿಕಾ ಕಡೆಯಿಂದ ಎಲ್ಲಂದ್ರೆ ಅಲ್ಲೆಲ್ಲ ಕಾಮಿಡಿ ಮಾಡಕ್ ಬರ್ಬೇಡ ಅನ್ನೋ ತರ ಮಾತಾಡ್ತಾ ಇದಾರೆ.
ಸೊ ಈಗ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಏನಾಗಿದೆಯಪ್ಪ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಾಗ ಏನ್ ಕಾಮಿಡಿ ವಿಚಾರದಲ್ಲಿ ಗಿಲ್ಲಿಯವ್ರ ಮೇಲೆ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿ ಸ್ವಲ್ಪ ಟಾಂಗ್ ಕೊಟ್ರು. ಸೊ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಇನ್ ಮುಂದೆ ಅದನ್ನೇ ಮಾಡ್ತಾರೆ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದೀನಿ. ಅದೀಗ ನಮ್ಗೆ ಪ್ರೋಮೋದಲ್ಲೇ ಕಾಣಿಸ್ತಾ ಇದೆ. ಸೊ ಇಲ್ಲಿ ರಾಶಿಕ್ ಅವ್ರು ಎಲ್ಲೆಲ್ಲೋ ಕಾಮಿಡಿ ಮಾಡಕ್ ಬರ್ಬೇಡ, ನೀನ್ ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡೋ ಅಂತ ಉತ್ತರ ಕೊಡ್ತಾ ಇದಾರೆ. ಸೊ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಏನ್ ಹೇಳ್ತಾ ಇದ್ರೆ, ನೀನ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ರೆ, ರಾಶಿಕಾ ಕಡೆಯಿಂದ ಹೌದು ನನಗೆ ಗೊತ್ತು ನಾನು ಕ್ಯೂಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರೆ, ಇದು ಕಾಮಿಡಿ, ಇದು ಜೋಕ್ ಮಾಡ್ತಾರ ನಾನು ಅನ್ನೋದ್ರ ಇಲ್ಲಿ ಗಿಲ್ಲಿ ಕಡೆಯಿಂದ ರಿಪ್ಲೈ ಬರ್ತಾ ಇದೆ. ಸೊ ಇದು ಟಿಕ್ ಅಂಡ್ ಟ್ಯಾಕ್ ತರ ನಡೀತಾ ಇದೆ. ಒಬ್ಬರನ್ನೊಬ್ಬರು ರೇಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಜೋಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅಂಡ್ ಹೌದು ನಾನು ಒಪ್ಕೊಳ್ತೀನಿ ನಿಜ ಅನ್ನೋ ಮಾತು ಸಹ ರಾಶಿಕಾ ಕಡೆಯಿಂದ ಬರ್ತಾ ಇದೆ. ಬಟ್ ಅಲ್ಲಿ ಏನ್ ಕಾನ್ವರ್ಸೇಷನ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಪ್ರೋಮೋನ ಕೊನೆಯಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಏನೋ ಜೊಪ್ಪುಗಳು ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ನೀನ್ ಪಕ್ಕ ಹೋಗ್ತೀಯ ಮನೆಯಿಂದ ಆಚೆ, ನೀನ್ ಪಕ್ಕ ಹೋಗ್ತೀಯ ಮನೆಯಿಂದ ಆಚೆ ಅಂದ್ಬಿಟ್ಟು ಮಾತಾಡ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಯಾವ ಒಂದು ವಿಚಾರಕ್ಕೆ ರಾಶಿಕ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾನೆ ಅಂತ ಇಲ್ಲಿ ಗಿಲ್ಲಿಯವ್ರು ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಪ್ರೋಮೋದಲ್ಲಿ ಅಷ್ಟರ ಮಟ್ಟಿಗೆ. ಅಲ್ಲಿ ಮುಂದೆ ಏನ್ ನಡೀತು ಸನ್ನಿವೇಶ ಅಂತ ತೋರಿಸಿಲ್ಲ. ಬಟ್ ಪ್ರೋಮೋನ ಎಂಡಿಂಗ್ ನಲ್ಲಿ ನೀನ್ ಪಕ್ಕ ಮನೆಯಿಂದ ಆಚೆ ಹೋಗ್ತೀಯ, ಪಕ್ಕ ನೀನ್ ಮನೆಯಿಂದ ಆಚೆ ಹೋಗ್ತೀಯ ಅಂದ್ಬಿಟ್ಟು ಗಿಲ್ಲಿಯವ್ರ ಕಡೆಯಿಂದ ಮಾತುಗಳು ಬರ್ತಾ ಇದೆ. ಸೊ ಈಗ ಪ್ರೋಮೋದಲ್ಲಿ ಇರುವಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಇದು. ಸ್ನೇಹಿತರ ಪ್ರೋಮೋನ ಮಟ್ಟಿಗೆ ನಾವು ಮಾತಾಡೋದಾದ್ರೆ, ಪ್ರೋಮೋದಲ್ಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಗಿಲ್ಲಿ ಅನ್ನೋ ವಿಚಾರದಲ್ಲಿ ಕೇವಲ ಒಬ್ಬರ ವಿರುದ್ಧವಾಗಿ ಇನ್ನೊಬ್ರದ್ದು ರೀಸನ್ ಕೊಡ್ತಾನೆ ಇರ್ತಾರೆ ಹೊರತು ಇಂಡಿವಿಜುವಲ್ ಆಗಿ ಅವ್ರದೇ ಆದಂತ ರೀಸನ್ ಯಾರು ಸಹ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ನಾಮಿನೇಷನ್ ಕೇವಲ ರಾಶಿಕಾ ಅಷ್ಟೇ ಇಲ್ಲ, ಬೇರೆ ಕಂಟೆಸ್ಟೆಂಟ್ ಸಹ ಕಾವ್ಯನ ನಾಮಿನೇಷನ್ ಮಾಡ್ಬೇಕಾದ್ರೆ ಗಿಲ್ಲಿ ಹೆಸರನ್ನ ಇಲ್ಲ, ಗಿಲ್ಲಿನ ನಾಮಿನೇಷನ್ ಮಾಡ್ಬೇಕಾದ್ರೆ ಕಾವ್ಯ ಹೆಸರನ್ನ ತಗೊಳ್ತಾ ಇದಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಗಿಲ್ಲಿನ ಹೊರತುಪಡಿಸಿ ಬೇರೆ ಕಂಟೆಸ್ಟೆಂಟ್ ಗಳು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಸ್ನೇಹಿತರಾಗಿರೋರು ಸಹ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಅವರ ಒಂದು ದೃಷ್ಟಿಕೋನ ಬೇರೆ ತರ ಕಾಣಿಸ್ತಾರೆ, ಇವ್ರು ಯಾವ ತರ ಕಾಣಿಸ್ತಾರೆ ಅಂತ ಗೊತ್ತಿಲ್ಲ. ಸೊ ಇದ್ರ ಕುರಿತಾಗಿ ನಿನ್ನೆ ಎಪಿಸೋಡ್ ನಲ್ಲಿ ಕಾವ್ಯ ಅವ್ರ ಸಹ ಗಿಲ್ಲಿ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು, ನಾನು ಧನುಷ್ ಸಹ ಸ್ನೇಹಿತರಾಗಿ ಚೆನ್ನಾಗಿರ್ತೀವಿ, ನಾನು ಧನುಷ್ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ. ಬಟ್ ನನ್ನ ಧನುಷ್ ವಿಚಾರದಲ್ಲಿ ಯಾಕೆ ಮನೆಯಿಂದ ಕಂಟೆಸ್ಟೆಂಟ್ ಗಳು ಬೆಳ್ಳೆತ್ತಿ ತೋರಿಸೋದಿಲ್ಲ, ಮಾತಾಡಲ್ಲ. ಬಟ್ ನನ್ನ ವಿಚಾರದಲ್ಲಿ ಯಾಕೆ ಬೆಳ್ಳೆತ್ತಿ ತೋರಿಸ್ತಾರೆ, ಮಾತಾಡ್ತಾರೆ ಅಂದ್ರೆ, ನೀನು ನನ್ನ ರೇಗಿಸ್ತಾ ಇರ್ತೀಯ, ಬೇರೆ ಬೇರೆ ಟಾಂಟ್ ಮಾಡ್ತಾ ಇರ್ತೀಯ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಾರೆ ಅನ್ನೋ ತರ ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾ ಇದ್ರು. ಸೊ ಒಂದ್ ವಿಚಾರಕ್ಕೆ ಗಿಲ್ಲಿಯವ್ರಿಗೂ ಸಹ ಬೇಜಾರಾಯ್ತು, ಸರಿ ಬಿಡು ನನಗೆ ನಿನ್ನಿಂದ ನೀನು ರೇಗಿಸೋದೇ ಇಲ್ಲ, ಮಾತಾಡೋದೇ ಇಲ್ಲ ಅನ್ನೋ ತರ ನಿನ್ನೆ ಮಾತಾಡ್ತಾ ಇದ್ದಿದ್ದು ಸಹ ನಮ್ಗೆ ಕಾಣಿಸಿಕ್ತು. ಸೊ ಒಂದ್ ವಿಚಾರದಲ್ಲಿ ಎಲ್ಲೊಂದ್ ಕಡೆ ನಾವು ನೋಡ್ಕೊಂಡ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳ ಮೈಂಡ್ ನಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಎಲ್ಲೊಂದ್ ಕಡೆ ಕಾವ್ಯ ಮತ್ತೆ ಗಿಲ್ಲಿಯವ್ರ ಜೊತೆಯಲ್ಲಿ ಇಬ್ಬರು ಸಹ ಹೋಗ್ತಾ ಇದಾರೆ ಒಂದು ಗುಡ್ ವೇಲಿ, ಗುಡ್ ಲೈನ್ ಅಲ್ಲಿ. ಎಲ್ಲೊಂದ್ ಕಡೆ ಇವರೊಂದು ಸ್ನೇಹನ ಬ್ರೇಕ್ ಮಾಡಿದ್ರೆ ಇಬ್ರಲ್ಲೊಬ್ರು ವೀಕ್ ಆಗ್ಬೋದು, ನಮ್ಗೆ ಈಸಿ ಆಗ್ಬೋದು ಟಾರ್ಗೆಟ್ ಅನ್ನೋ ತರ ಆಡ್ತಾ ಇದ್ದಾರೆ ಅಂತ ಏನ್ ಹೇಳ್ಬೋದು. ಅಂಡ್ ಇಲ್ಲಿ ಪ್ರೋಮೋದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ರಾಶಿಕಾ ವರ್ಸಸ್ ಗಿಲ್ಲಿ ಏನ್ ನಡೀತಾ ಇದೆ ವಾದ ವಿವಾದ ಆಗಿರ್ಬೋದು, ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಪಾಯಿಂಟ್ಸ್ ಅಂತ ನಾವು ನೋಡೋದಾದ್ರೆ, ಇದುವರೆಗೂ ನೋಡಿರುವಂತ ಬಿಗ್ ಬಾಸ್ ಸೀಸನ್ 12 ಅಂತ ನಾವು ಪರಿಗಣನೆಗೆ ತಗೊಳ್ಳೋದಾದ್ರೆ ರಾಶಿಕಾ ಅವ್ರ ಕಡೆ ಸ್ವಲ್ಪ ತಪ್ಪಾಗಿ ಕಾಣಿಸ್ತದೆ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ, ನಾಮಿನೇಷನ್ ವಿಚಾರ ಅಂತ ಬಂದಾಗ ಸೀರಿಯಸ್ ಆಗಿರುವಂತ ಪ್ರೋಸೆಸ್ ಈಗಾಗಲೇ ಬಿಗ್ ಬಾಸ್ ಕಡೆಯಿಂದ ವಾರ್ನಿಂಗ್ ಬಂದಿದೆ. ಮನೇಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳು ಎಲಿಮಿನೇಷನ್ ಹೊರಗಡೆ ಹೋಗ್ಬೇಕಾದ್ರೂ ಸಹ ಒಂದು ಅಡ್ವೈಸ್ ಕೊಟ್ಟು ಹೋಗಿದ್ದಾರೆ. ನಾಮಿನೇಷನ್ ಮಾಡ್ಬೇಕಾದ್ರೆ ವ್ಯಾಲಿಡ್ ಆಗಿರೋಂತ ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿ ಇದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಒಂದು ಸಿಚುವೇಶನ್ ಅಂತ ಹೇಳಿ ಸಹ ಹೇಳಿದ್ದಾರೆ. ಸೊ ಒಂದು ವಿಚಾರದಲ್ಲಿ ನಾಮಿನೇಷನ್ ಮಾಡ್ಬೇಕಾದ್ರೆ ಬೇರೆ ಯಾರೋ ಕಂಟೆಸ್ಟೆಂಟ್ ಧನುಷ್ ಅವರಿಗೆ ನಂಬರ್ 1 ಸ್ಥಾನ ಕೊಟ್ಬಿಟ್ಟು ನಂಬರ್ 1 ಸ್ಥಾನ ಏನಕ್ಕೆ ಕೊಟ್ಟೆ ಅಂತ ಕೊಟ್ಟಂತ ರೀಸನ್ ತಾವು ನನಗೆ ಇಷ್ಟ ಇಲ್ಲ, ಅವ್ರಿಗೆ ಯಾವ ತರ ನಾವು ನಂಬರ್ 1 ತಗೊಂಡ್ಬಿಡ್ತಾರೆ, ನಂಬರ್ 1 ಕೊಡಬಾರ್ದಾಯ್ತು ಅವ್ರಿಗೆ ಅಂತ ಹೇಳೋದು ನಾಮಿನೇಷನ್ ಕರೆಕ್ಟ್ ಅಲ್ಲ. ಇಲ್ಲಿ ನಾಮಿನೇಷನ್ ಪ್ರೊಸೆಸ್ ನಡೀತಾ ಇರೋದು ನಂಬರ್ 1 ಪೊಸಿಷನ್ ಇಲ್ಲ ನಂಬರ್ 10 ಪೊಸಿಷನ್ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ, ಯಾರು ಹೊರಗಡೆ ಹೋಗ್ಬೇಕು ಅಂತ ನಾಮಿನೇಷನ್ ಪ್ರೊಸೆಸ್ ನಡೀತಾ ಇರೋದು. ಸೊ ಒಂದು ಸಂದರ್ಭದಲ್ಲಿ ರಾಶಿಕ್ ಅವ್ರಿಗೆ ಈ ಒಂದು ರೀಸನ್ ನ ಕೊಡೋದು ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಜವಾಗ್ಲೂ ಪರ್ಸನಲಿ ನನಗೆ ಒಂದು ಲಾಸ್ಟ್ 2-3 ವೀಕ್ಸ್ ನಿಂದ ರಾಶಿಕ್ ಅವ್ರ ಗೇಮ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾ ಇದೆ, ರಾಶಿಕ್ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಈಗೀಗ ಜನಗಳಿಗೆ ಸಿಕ್ಕಾಪಟ್ಟೆ ಹತ್ರ ಆಗ್ತಾ ಇದೆ ಅಂತ ಪರ್ಸನಲ್ ಆಗಿ ಅನ್ಸಿತ್ತು. ಬಟ್ ನಾಮಿನೇಷನ್ ವಿಚಾರ ಅಂತ ಬಂದಾಗ ಕೊಡುವಂತ ರೀಸನ್ಸ್ ವ್ಯಾಲಿಡ್ ಆಗಿರ್ಬೇಕು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ತಗೊಂಡಂತ ರೀಸನ್ ಗಿಲ್ಲಿ ಮತ್ತೆ ಕಾವ್ಯ ರೀಸನ್ ಏನಿದೆ, ಇಲ್ಲಿ ಆ ಒಂದು ವಿಚಾರದಲ್ಲಿ ನೋಡಕ್ ಹೋದ್ರೆ ಇವರು ಸಹ ಅದನ್ನೇ ತಾನೇ ಮಾಡ್ತಾ ಇರೋದು, ಸೂರಜ್ ಮತ್ತೆ ರಾಶಿಕಾ ಜೊತೆಲೇ ಇದಾರಲ್ವ ಅನ್ನೋದು ವೀಕ್ಷಕರಿಗೂ ಸಹ ಅನ್ಸುತ್ತೆ. ಅಲ್ಲಿ ಈಗ ಗಿಲ್ಲಿಯವರು ಸಹ ಅದನ್ನೇ ಮಾತಾಡ್ತಾ ಇದಾರೆ. ನೀವು ಜೊತೆಲಿ ಇರ್ಬೇಕಾದ್ರೆ ನಿಮ್ಗೆ ಕಂಫರ್ಟ್ ಅನ್ಸೋದು, ಬೇರೆಯವ್ರ ವಿಚಾರದಲ್ಲಿ ಯಾಕೆ ನಿಮ್ಗೆ ಕಂಫರ್ಟ್ ಅನ್ಸಲ್ಲ, ರಾಂಗ್ ವೇ ಯಾಕೆ ಕಾಣಿಸುತ್ತೆ ಅನ್ನೋ ಒಂದು ಕ್ವಶನ್ ಅಲ್ಲಿ ಗಿಲ್ಲಿಯವರೇ ಕೇಳ್ತಾ ಇದಾರೆ. ನೋಡಂತ ವೀಕ್ಷಕರ ಮೈಂಡ್ ನಲ್ಲಿ ಆಗಿರ್ಬೋದು ಅದೇ ಬರುತ್ತೆ. ಈಗ ಓಕೆ ಕಾವ್ಯ ಮತ್ತೆ ಗಿಲ್ಲಿಯವ್ರು ಕ್ಲೋಸ್ ಆಗಿ ಇದಾರಲ್ವ, ಹೌದು ನಿಜ ರಾಶಿಕ್ ಅವ್ರು ಮಾತಾಡ್ತಾರೆ ಕರೆಕ್ಟ್ ಅನ್ಸಿದ್ರು. ಬಟ್ ಏನ್ ಮಾಡ್ತಾ ಇದಾರೆ ರಾಶಿಕ್ ಅವರು ಸೂರಜ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದಾರಲ್ಲ, ಅವರು ಸಹ ಜಾಸ್ತಿ ಸೂರಜ್ ಜೊತೆ ಕಾಣಿಸ್ಕೊಳ್ತಾ ಇದಾರಲ್ಲ ಅನ್ನೋದು ಪ್ರಶ್ನೆ ಪ್ರತಿಯೊಬ್ಬ ಏನ್ ಅಭಿಮಾನಿಗಳು ನೋಡ್ತಾ ಇರ್ತಾರೆ. ಬಿಗ್ ಬಾಸ್ ಅವ್ರ ಮೈಂಡ್ ನಲ್ಲಿ ಬಂದೇ ಬರುತ್ತೆ. ಸೊ ಈಗ ಅಶ್ವಿನಿ ಗೌಡರ ವಿಚಾರದಲ್ಲಿ ನೀವು ರೆಸ್ಪೆಕ್ಟ್ ಕೊಡದೇ ಇದ್ದು ಬೇರೆಯವ್ರ ಕಡೆ ರೆಸ್ಪೆಕ್ಟ್ ಯಾವ ತರ ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳೋದು ಯಾವ ತರ ಕರೆಕ್ಟ್, ಅದೇ ತರ ನೀವು ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿ ಇದ್ಕೊಂಡು ಅವ್ರ ಜೊತೆ ಸ್ನೇಹದಿಂದಲೇ ಒಂಥರ ನೀವು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋದು, ಬೇರೆ ಕಂಟೆಸ್ಟೆಂಟ್ ಗಳು ಸ್ನೇಹದಿಂದ ಇರೋದು ನಿಮ್ ಕಡೆಗೆ ಯಾಕೆ ಅದು ರಾಂಗ್ ಆಗಿ ಕಾಣಿಸ್ತಾ ಇದೆ, ಇಲ್ಲಿ ಬ್ಯಾಡ್ವೆ ಅಂತ ನೀವು ಪೋಟ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಒಂದ್ ಕಡೆ ಎಡವಟ್ ಮಾಡ್ಕೊಂಡಿದ್ದಾರೆ ರಾಶಿಕ್ ಅವ್ರ ಅಂತಾನೆ ಹೇಳ್ಬೋದು.
ಅಂಡ್ ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ಅವ್ರ ವಿಚಾರವನ್ನ ನಿನ್ನೆ ಮಿಡ್ ನೈಟ್ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಯ್ತು. ಅದ್ರ ಕುರಿತಾಗಿ ನಾನು ಮಿಡ್ ನೈಟ್ ಲೈವ್ ಮಾತುಕತೆ ಚರ್ಚೆಗಳು ಸಹ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಚರ್ಚೆಗಳಿದೆ. ಗೆಲ್ಲಿ ವಿಚಾರದ ಆಗಿರ್ಬೋದು, ರಕ್ಷಿತಾ ವಿಚಾರ ಆಗಿರ್ಬೋದು, ಅಂಡ್ ಮನೆಯಲ್ಲಿರುವಂತ ಸೂರಜ್ ವಿಚಾರ ಆಗಿರ್ಬೋದು. ಮನೇಲಿ ಇದ್ದ ಕಂಟೆಸ್ಟೆಂಟ್ ಗಳು ಮಿಡ್ ನೈಟ್ ಏನಾರ ಚರ್ಚೆ ಮಾಡ್ತಾ ಇರೋದು ಆ ಒಂದು ವಿಡಿಯೋ ಕಂಪ್ಲೀಟ್ ಆಗಿರೋ ಡೀಟೇಲ್ ನಿಮ್ಗೆ ನೀಡ್ತೀನಿ. ಅಂಡ್ ನನ್ನ ಒಂದು ಚಾನಲ್ ನಿಮಗೆ ಪ್ರತಿನಿತ್ಯ ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು, ಅಂಡ್ ಲೈವ್ ನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪ್ರೋಮೋದಲ್ಲಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜವಾಗ್ಲೂ ಯಾರು ರಾಂಗ ಕಾಣಿಸ್ತಾ ಇದಾರೆ? ರಾಶಿಕಾ ಅವ್ರು ಹೇಳ್ದಂಗೆ ಕಾವ್ಯ ಮತ್ತೆ ಗಿಲ್ಲಿ ಅವ್ರು ರಾಂಗ ಕಾಣಿಸ್ತಾ ಇದಾರ, ಇಲ್ಲ ಎಲ್ಲೋ ಒಂದ್ ಕಡೆ ಒಂದು ರೀಸನ್ ನೀಡುವಂತ ಬರದಲ್ಲಿ ರಾಶಿಕಾ ಅವರು ಒಂದು ಎಡವಟ್ ಮಾಡ್ಕೊಂಡಿದಾರ? ಅವರು ಇರುವಂತ ಒಂದು ವ್ಯಕ್ತಿತ್ವನೇ ಬೇರೆ ವ್ಯಕ್ತಿಗಳು ಇರೋದ್ರಿಂದ ಅದನ್ನ ಎಲ್ಲೋ ಅಂತ ರಾಂಗ ಕೊಟ್ರೆ ಮಾಡಿದ್ರೆ ಇವರು ಸಹ ರಾಂಗ ಕಾಣಿಸ್ತಾರೆ ಅನ್ನೋದನ್ನ ಮರ್ತು ಬಿಟ್ರೆ ರಾಶಿಕಾ ಅವ್ರ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.